ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಮೊದಲೇ ನೇಮಕಾತಿ ವಿಳಂಬದಲ್ಲಿ ಆಕಾಂಕ್ಷಿಗಳಿಗೆ ಭಾರಿ ನಿರಾಸೆ ಆಗ್ತಾ ಇದೆ. ಆದ್ರೆ ಈಗ ಮತ್ತೊಂದು ಬಿಗ್ ಶಾಕ್. ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಮೊದಲೇ ನೇಮಕಾತಿ ವಿಳಂಬದಿಂದಾಗಿ ಆಕಾಂಕ್ಷಿಗಳಿಗೆ ಭಾರಿ ನಿರಾಸೆ ಆಗ್ತಾ ಇದೆ. ಎಸ್ಸಿ ಒಳ ಮೀಸಲಾತಿ ಬಿಲ್ ವಾಪಸ್ ಕಳುಹಿಸಿದ ಗವರ್ನರ್. ಬಿಲ್ ವಾಪಸ್ ಹಿನ್ನೆಲೆ ನೇಮಕಾತಿ ಪ್ರಕ್ರಿಯೆ ಮತ್ತೆ ವಿಳಂಬ. ಸ್ಪಷ್ಟೀಕರಣ ಕೇಳಿ ಬಿಲ್ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಖಾಲಿ ಹುದ್ದೆ ನೇಮಕಾತಿ ಪ್ರಕ್ರಿಯೆ ಮತ್ತೆ ನೆನೆಗುದಿಗೆ. ಇನ್ನು ರಾಜ್ಯದಲ್ಲಿ 2,73,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇನ್ನು ಮಸೂದೆ ವಾಪಸ್ ಹಿನ್ನೆಲೆ ನೇಮಕಾತಿ ಮೇಲೆ ಕರಿನೆರಳು. ನೇಮಕಾತಿ ಖುಷಿಯಲ್ಲಿದ್ದವರಿಗೆ ಈಗ ಸಂಕ್ರಾಂತಿಯಲ್ಲಿ ಕಹಿ ಸುದ್ದಿ ಸಿಕ್ಕಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಿದ್ಧತೆಯನ್ನ ಸರ್ಕಾರ ಮಾಡಿತ್ತು. ಬಿಲ್ ವಾಪಸ್ ಹಿನ್ನೆಲೆ ಉದ್ಯೋಗಾಕಾಂಕ್ಷಿಗಳಲ್ಲಿ ಈಗ ನಿರಾಸೆ ಮೂಡಿದೆ. ಇನ್ನು ಮುಖ್ಯವಾಗಿ ಈಗ ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ರು, ಒಂದು ಸರ್ಕಾರಿ ಹುದ್ದೆಗಳ ಆಕಾಂಕ್ಷಿಗಳಾಗಿದ್ರು. ನಮ್ಗೆ ಅಟ್ಲೀಸ್ಟ್ ಒಂದು ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಕನಸನ್ನ ಕಾಣ್ತಾ ಇದ್ರು. ಆದ್ರೆ ಈಗ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬ ಆಗುತ್ತೆ. ಒಂದು ಬಿಲ್ ವಾಪಸ್ ಹಿನ್ನೆಲೆ ನೇಮಕಾತಿ ಪ್ರಕ್ರಿಯೆ ಈಗ ಮತ್ತೆ ವಿಳಂಬ ಆಗುತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬಹಳ ಆಕಾಂಕ್ಷಿಗಳಿದ್ರು ಈ ಒಂದು ಸರ್ಕಾರಿ ಹುದ್ದೆಗಾಗಿ. ಆದ್ರೆ ಈಗ ಈ ಸರ್ಕಾರಿ ಹುದ್ದೆಯ ಆಕಾಂಕ್ಷಿಗಳಿಗೆ ಈಗ ಒಂದು ದೊಡ್ಡ ಶಾಕ್ ಎದುರಾಗಿದೆ. ಇನ್ನು ಮುಂದೆ ಈಗ ಸ್ವಲ್ಪ ನೇಮಕಾತಿ ಪ್ರಕ್ರಿಯೆ ಕೂಡ ವಿಳಂಬ ಆಗುತ್ತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವೇಕ್? ಸಾಹಿತ್ಯ ಕಳೆದ ಒಂದಿಷ್ಟು ವರ್ಷಗಳಿಂದ ಸರ್ಕಾರಿ ಹುದ್ದೆ ತೆಗೆದುಕೊಳ್ಬೇಕು ಅಂತ ಯಾರ್ಯಾರು ಆಕಾಂಕ್ಷಿಗಳಿದ್ರು, ಯಾರ್ಯಾರು ಒಂದ್ ರೀತಿಯಾಗಿ ಖುಷಿ ಪಡ್ಕೊಂಡಿದ್ರು, ಇನ್ನೊಂದು ಸರ್ಕಾರಿ ಹುದ್ದೆಯಲ್ಲಿ ನಾನ್ ಕೂಡ ಸೇರ್ಕೊಳ್ತೀನಿ ಅಂತ, ಅವ್ರಿಗೆಲ್ಲರಿಗೂ ಕೂಡ ಬಹುದಿನಗಳಿಂದಾನೇ ಅಂತಾನೆ ಹೇಳ್ಬೋದು, ಬಹು ವರ್ಷಗಳೇ ಅಂತಾನೆ ಹೇಳ್ಬೋದು. ಆಗಾಗ ಒಂದಿಷ್ಟು ನಿರಾಸೆ ಆಗುವಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಮತ್ತೆ ಎಸ್ಸಿ ಒಳ ಮೀಸಲಾತಿ ಬಿಲ್ ಮೊನ್ನೆ ಅಷ್ಟೇ ಅಧಿವೇಶನದಲ್ಲಿ ಕೂಡ ಪಾಸ್ ಮಾಡ್ಕೊಂಡಿದ್ರು. ಆ ಬಿಲ್ ಅನ್ನ ರಾಜ್ಯಪಾಲರ ಅಂಗಳಕ್ಕೆ ಕೂಡ ಕಳಿಸಲಾಗಿತ್ತು. ಆದ್ರೆ ರಾಜ್ಯಪಾಲರು ಒಂದಿಷ್ಟು ವಿಚಾರಗಳ ಪೈಕಿ ಆ ಬಿಲ್ ಅನ್ನ ವಾಪಸ್ ಕಳಿಸಿದರೆ ಅದರ ನಿಟ್ಟಿನಲ್ಲಿ ಮತ್ತೆ ಒಂದಿಷ್ಟು ದಿನಗಳ ಪೈಕಿ ವಿಳಂಬ ಆಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ರಾಜ್ಯದಿಂದ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ಒಂದಿಷ್ಟು ಹುದ್ದೆಗಳು KS ಹುದ್ದೆ ಆಗಿರ್ಬೋದು, PSI ಹುದ್ದೆಗಳಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಎಕ್ಸಾಮ್ಗಳಾಗಿ ಬಹುದಿನಗಳು ಆಗ್ತಾ ಇದೆ. ಜೊತೆಗೆ KS ಎಕ್ಸಾಮ್ ಕೂಡ ಆಗಿತ್ತು, ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದರಲ್ಲೂ ಕೂಡ ಗೊಂದಲ ಇದೆ ಅಂತ ಸ್ಟ್ರೈಕ್ ಗಳಾಯ್ತು. ಈ ರೀತಿಯಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ KPSC ಎಕ್ಸಾಮ್ಗಳು ಯಾವುದೇ ಒಂದು KPSC ಎಕ್ಸಾಮ್ ನಡೆಸೋದಕ್ಕೂ ಕೂಡ ಸರಿಯಾಗಿ ಆಸಕ್ತಿಯನ್ನ ತೆಗೆದುಕೊತಿಲ್ವಾ, ಅಥವಾ ಎಲ್ಲಾದ್ರೂ ಎಕ್ಸಾಮ್ ನಡೆಸಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರ ಎಫರ್ಟ್ಸ್ ಗಳನ್ನ ಹಾಕ್ತಿಲ್ವಾ ಸರ್ಕಾರ, ಏನ್ ನಡೀತಿದೆ ಅನ್ನೋದೇ ಒಂದಿಷ್ಟು ಗೊಂದಲ ಆಗಿದ್ರೆ ಮತ್ತೆ ಇದು SC ಬಿಲ್ ಇಂದ ಈಗ ವಿಳಂಬ ಆಗ್ತಿರೋದು ಸರ್ಕಾರಿ ಹುದ್ದೆಗಳು ಪಡಿಬೇಕಂತ ಯಾರಿದ್ರು ಅವ್ರಿಗೆಲ್ಲರೂ ಕೂಡ ಒಂದ್ ರೀತಿಯಾಗಿ ನಿರಾಸೆ ಉಂಟು ಮಾಡಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.